ನಮಸ್ಕಾರ ಸ್ನೇಹಿತರೆ, ನಮ್ಮ ಅವಕಾಶದ ಸದುಪಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ, ನಮ್ಮ ಹಕ್ಕುಗಳನ್ನು ಸ್ವತಂತ್ರವಾಗಿ ಬಳಸ್ತಾ ಇದ್ದೀವಿ, ಮತ್ತೆ ಮತ ಚಲಾಯಿಸ್ತಾ ಇದ್ದೀವಿ, ಶಿಕ್ಷಣ ಪಡೀತಾ ಇದ್ದೇವೆ, ಕಾನೂನಿನ ರಕ್ಷಣೆ ಪಡೆಯುತ್ತಿದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಭಾರತದ ಸಂವಿಧಾನ. ಸಂವಿಧಾನವು ದೇಶದ ಅತ್ಯುನ್ನತ ಕಾನೂನು. ದೇಶವನ್ನು ಹೇಗೆ ನಡೆಸಬೇಕು, ಸರ್ಕಾರದ ಅಧಿಕಾರಗಳೇನು, ನಾಗರಿಕರ ಹಕ್ಕುಗಳೇನು ಮತ್ತೆ ಕರ್ತವ್ಯಗಳು ಏನು ಅನ್ನೋದನ್ನ ನಿರ್ಧರಿಸುತ್ತೆ. ಆದರೆ ಈ ಮಹತ್ವದ ಸಂವಿಧಾನ ಒಂದೇ ದಿನದಲ್ಲಿ ರೂಪುಗೊಂಡಿಲ್ಲ. ಅದರ ಹಿಂದೆ ಹಲವು ವರ್ಷಗಳ ಪರಿಶ್ರಮ, ಚರ್ಚೆ ಮತ್ತು ಸಾವಿರಾರು ಸಲಹೆಗಳಿದ್ದವು. ಹಾಗಾದರೆ ಭಾರತದ ಸಂವಿಧಾನ ಹೇಗೆ ರೂಪುವಾಯಿತು, ಸಂವಿಧಾನದ ರಚನಾ ಸಭೆ ಹೇಗೆ ಆರಂಭವಾಯಿತು, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕ್ಯಾಬಿನೆಟ್ ಎಂದರೆ ಸರ್ಕಾರದ ಪ್ರಮುಖ ಸಚಿವರ ಗುಂಪು. 1946ರಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ 3 ಕ್ಯಾಬಿನೆಟ್ ಸಚಿವರನ್ನು ಭಾರತಕ್ಕೆ ಕಳುಹಿಸಿತು. ಈ ತಂಡವನ್ನೇ ಕ್ಯಾಬಿನೆಟ್ ಮಿಷನ್ ಎಂದು ಕರೆಯಲಾಗುತ್ತದೆ. ಈ ಮಿಷನ್ನ ಶಿಫಾರಸ್ಸಿನ ಮೇರೆಗೆ ಭಾರತದ ಸಂವಿಧಾನದ ರಚನಾ ಸಭೆ ರಚನೆಯಾಯಿತು. ಆದರೆ ಇಂತಹ ಮಹತ್ವದ ಸಂವಿಧಾನವನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ಸರ್ಕಾರ ಮಾತ್ರ ಬರೆಯಲು ಸಾಧ್ಯವಿರಲಿಲ್ಲ. ಏಕೆಂದರೆ ಭಾರತವು ವಿವಿಧ ಭಾಷೆಗಳು, ಧರ್ಮಗಳು, ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳನ್ನು ಹೊಂದಿರುವ ವೈವಿಧ್ಯಮಯ ದೇಶ. ಆದ್ದರಿಂದ ದೇಶದ ವಿವಿಧ ಭಾಗಗಳಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಒಂದು ವಿಶೇಷ ಸಭೆಯನ್ನು ರಚಿಸಲಾಯಿತು. ಆ ಸಭೆಯೇ ಸಂವಿಧಾನ ರಚನಾ ಸಭೆ. ಸಂವಿಧಾನ ರಚನಾ ಸಭೆ 1946ರಲ್ಲಿ ರಚನೆಯಾಯಿತು. ಆರಂಭದಲ್ಲಿ ಒಟ್ಟು 389 ಸದಸ್ಯರಿದ್ದರು. ಭಾರತದ ವಿಭಜನೆಯ ನಂತರ 299 ಸದಸ್ಯರು ಉಳಿದರು. ಈ ಸದಸ್ಯರು ವಿವಿಧ ಪ್ರಾಂತಗಳು ಮತ್ತು ಸಂಸ್ಥಾನಗಳಿಂದ ಬಂದಿದ್ದರು. ಮೊದಲ ಸಭೆ ಡಿಸೆಂಬರ್ 9, 1946ರಂದು ನಡೆಯಿತು. ಈ ಸಭೆಗೆ ತಾತ್ಕಾಲಿಕವಾಗಿ ಸಚ್ಚಿದಾನಂದ ಸಿನ್ಹಾ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ತದನಂತರ ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಶಾಶ್ವತ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನಂತರ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾದರು. ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರು ಅವರು ಉದ್ದೇಶಗಳ ನಿರ್ಣಯವನ್ನ ಮಂಡಿಸಿದರು. ಇದರಲ್ಲಿ ಸ್ವತಂತ್ರ ಭಾರತದ ಮೂಲ ಆದರ್ಶಗಳು ಮತ್ತು ಗುರಿಗಳನ್ನು ವಿವರಿಸಲಾಗಿತ್ತು. ಜನವರಿ 22, 1947ರಂದು ಈ ನಿರ್ಣಯವನ್ನ ಸಭೆ ಅಂಗೀಕರಿಸಿತು. ನಂತರ ಆಗಸ್ಟ್ 29, 1947ರಂದು ಸಂವಿಧಾನದ ಕರಡು ತಯಾರಿಸಲು ಕರಡು ಸಮಿತಿ ರಚಿಸಲಾಯಿತು. ಈ ಸಮಿತಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ನೇಮಿಸಲಾಯಿತು. ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಪರಿಶ್ರಮದ ನಂತರ ನವೆಂಬರ್ 26, 1949ರಂದು ಭಾರತದ ಸಂವಿಧಾನವನ್ನ ಅಂಗೀಕರಿಸಲಾಯಿತು. ಜನವರಿ 24, 1950ರಂದು ಸಂವಿಧಾನ ರಚನಾ ಸಭೆಯ 284 ಸದಸ್ಯರು ಸಂವಿಧಾನದ ಅಂತಿಮ ಪ್ರತಿಗೆ ಸಹಿ ಹಾಕಿದರು. ಕೊನೆಗೆ 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂತು. ಅಂದಿನಿಂದ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಹೊಸ ಪಯಣವನ್ನ ಆರಂಭಿಸಿತು. ಇವತ್ತಿನ ಈ ವಿಡಿಯೋವನ್ನ ಆಧರಿಸಿ ಪ್ರಶ್ನೆಯನ್ನ ಬಿಡುಗಡೆ ಮಾಡಲಾಗಿದೆ. ಇದು ನಿಮಗೆ ಯೂಸ್ಫುಲ್ ಅಂತ ನಾನು ಭಾವಿಸ್ತೀನಿ. ಇಲ್ಲಿಯವರೆಗೆ ನಾವು ಭಾರತದ ಸಂವಿಧಾನ ಹೇಗೆ ರೂಪುಗೊಂಡಿತು ಎಂಬುದನ್ನು ತಿಳಿದುಕೊಂಡೆವು. ಮುಂದಿನ ವಿಡಿಯೋಗಳಲ್ಲಿ ಭಾರತದ ಸಂವಿಧಾನದ ಸಂಪೂರ್ಣ ವಿವರವನ್ನ ಒಂದೊಂದಾಗಿ ಸರಳವಾಗಿ ತಿಳಿದುಕೊಳ್ಳೋಣ. ಅಂದರೆ ಸಂವಿಧಾನದಲ್ಲಿ ಎಷ್ಟು ಪುಟಗಳಿವೆ, ಎಷ್ಟು ಭಾಗಗಳು ಇವೆ, ಎಷ್ಟು ವಿಧಿಗಳು, ಎಷ್ಟು ಅನುಸೂಚಿಗಳು, ಇದುವರೆಗೆ ಎಷ್ಟು ತಿದ್ದುಪಡಿಗಳು,
ಸಂವಿಧಾನ ರಚನಾ ಸಭೆಯ ಪ್ರಮುಖ ಸಮಿತಿಗಳು, ಕರಡು ಸಮಿತಿ, ಮತ್ತೆ ಪ್ರಮುಖ ಮೂಲಗಳು, ಪೀಠಿಕೆ, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಹಾಗೂ ರಾಜ್ಯದ ನಿರ್ದೇಶಕ ತತ್ವಗಳು, ಈ ಎಲ್ಲ ವಿಷಯಗಳನ್ನು ಪರೀಕ್ಷೆಗೆ ಅನುಕೂಲವಾಗುವಂತೆ ತುಂಬಾ ಸರಳವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.